ನಮಸ್ಕಾರ ಸ್ನೇಹಿತರೆ, ಕೆಲ ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಹುದೊಡ್ಡದಾದಂತಹ ವಿವಾದ ಆ ಕಡೆ ಈ ಕಡೆ ಕೇಳಿ ಬರ್ತಾ ಇತ್ತು. ಅದೇನು ಅಂತ ಹೇಳಿದ್ರೆ, ಕೆಲವೊಂದು ಮಂತ್ರಿಗಳನ್ನ ಈ ಮಧುಜಾಲದ ಮುಖಾಂತರ ಅವ್ರನ್ನ ಕೆಡ್ಡಕ್ಕೆ ಕೆಡುವ ಪ್ರಯತ್ನ ನಡೆದಿದೆ ಅಂತ ಕೊಂಡು ಹೇಳ್ತಾ ಇದ್ರು. ಅಂದ್ರೆ ಮಧುಜಾಲ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಹಿಂದಿನ ಕಾಲದಲ್ಲಿ ರಾಜರು ಕೆಲವ್ರನ್ನ ಸಾಕೊಂಡು ಅಂದ್ರೆ ಮಹಿಳೆಯರನ್ನ ಸಾಕೊಂಡು ಅವ್ರನ್ನ ತಮ್ಮ ವಿರೋಧಿ ರಾಜ ಯಾರಿರ್ತಾನೆ ಆತನ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕಾಗಿ ಇವ್ರನ್ನ ಉಪಯೋಗಿಸ್ಕೊಂತ ಇದ್ದಾರಂತೆ. ಆ ರಾಜನ ಬಳಿ ಕಳಿಸ್ಕೊಡೋದು, ಆತನ ಮುಖಾಂತರ ಆತನ ಸೀಕ್ರೆಟ್ಸ್ನ ತಿಳ್ಕೊಳ್ಳೋದು, ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ರಂತೆ. ಅದರ ಮುಂದುವರಿದ ಭಾಗವಾಗಿ ದೇಶದಿಂದ ದೇಶಕ್ಕೆ ಅಂದ್ರೆ ಬೇರೆ ದೇಶದ ಮೇಲೆ ಗೂಢಚರ್ಯೆ ನಡೆಸ್ಲಿಕ್ಕೆ ಕೂಡ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಕೆಲವು ಮಹಿಳೆಯರನ್ನ ಮುಂದ್ಗಡೆ ಬಿಟ್ಟು ಕೆಲವ್ರನ್ನ ಇವರ ಜಾಲದಲ್ಲಿ ಬೀಳ್ಸ್ಕೊಂತ ಇದ್ರು. ಆ ಮುಖಾಂತರ ಆ ದೇಶದ ಸೀಕ್ರೆಟ್ ನ ತಿಳ್ಕೊಂತ ಇದ್ರು. ಅದರ ಮುಂದುವರಿದ ಭಾಗವಾಗಿ ಈಗ ರಾಜಕೀಯದಲ್ಲಿ ಈ ರೀತಿಯಾದಂತಹ ಹಲವಾರು ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಾಲ್ತಿಯಲ್ಲಿದ್ದಂಥ ಸುದ್ದಿ ಏನು ಅಂದ್ರೆ, ಕರ್ನಾಟಕ ರಾಜ್ಯದ 3 ಪ್ರಭಾವಿ ಮಂತ್ರಿಗಳನ್ನ ಈ ಮಧುಜಾಲದ ಮುಖಾಂತರ ಕೆಡ್ಡಕ್ಕೆ ಕೆಡುವಂತ ಪ್ರಯತ್ನ ನಡೆದಿದೆ. ಅದೇ ರೀತಿಯಲ್ಲಿ ಓರ್ವ ಮಂತ್ರಿಯ ಮಗನನ್ನ ಕೂಡ ಈಗಾಗಲೇ ಈ ಕೆಡ್ಡಕ್ಕೆ ಕೆಡವಲಾಗಿದೆ. ಈ ರೀತಿಯಾದಂಥ ಸುದ್ದಿ ಹರಿದಾಡ್ತಾ ಇತ್ತು. ಹಾಗಾದ್ರೆ ಏನು ಈ ವಿಷಯ, ಇದರ ಹಿಂದಿರುವವರು ಯಾರು, ಯಾತಕ್ಕಾಗಿ ಮಾಡಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದಾನೆ. ಸ್ನೇಹಿತರೆ, ಕೆಲ ದಿನಗಳಿಂದ ಈ ವಿಷಯ ಹರಿದಾಡ್ತಾ ಇದೆ, ಈ ಮಧುಜಾಲದ ಬಗ್ಗೆ. ಯಾಕಂದ್ರೆ ನಾನು ಇಲ್ಲಿ ಮಧುಜಾಲ ಅಂತೇಳಿ ಉಪಯೋಗಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು ಅಂದ್ರೆ, ಕೆಲವೊಂದು ಶಬ್ದಗಳನ್ನ ನಾನು ಇಲ್ಲಿ ಉಪಯೋಗಿಸುವಾಗಿಲ್ಲ. ಯಾಕಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತದೆ, ಹಾಗಾಗಿ ನಾನು ಉಪಯೋಗಿಸುವಾಗಿಲ್ಲ. ಆದ್ರಿಂದಾಗಿ ಮಧುಜಾಲ ಅಂತೇಳಿ ನಾನು ಉಪಯೋಗಿಸ್ತಾ ಇದ್ದೇನೆ. ಇದರ ಅರ್ಥ ನಿಮ್ಗೆ ಆಗ್ತದೆ ಅಂತ ತಿಳ್ಕೊಂಡಿದ್ದೆ. ಅಂದ್ರೆ ಇಂಗ್ಲಿಷ್ ವರ್ಡ್ ಏನಿದೆ ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ತಿಳ್ಕೊಂಡಿದ್ದೇನೆ ನಾನು. ಸ್ನೇಹಿತರೆ, ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಸಂಪುಟದಲ್ಲಿರುವಂತಹ ಓರ್ವ ಪ್ರಭಾವಿ ರಾಜಕಾರಣಿ ಕೆಲವೊಂದು ರಾಜಕಾರಣಿಗಳನ್ನ ಮಧುಜಾಲದ ಮುಖಾಂತರ ಅವ್ರನ್ನ ಹಡಿಯುವಂತ ಪ್ರಯತ್ನಕ್ಕೆ ಇಳಿದಿದ್ದಾರೆ ಅಂತೇಳಿ ಒಂದು ಸುದ್ದಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದ ಈ ಹೇಳಿಕೆಗಳು ಬರ್ತಾ ಇತ್ತು, ಅಲ್ಲಿ ಇಲ್ಲಿ ಬರ್ತಾ ಇತ್ತು. ಆದ್ರೆ ಎಲ್ಲಿಯೂ ಕೂಡ ಅಧಿಕೃತವಾದಂತ ಹೇಳಿಕೆಗಳು ಬಂದಿರಲಿಲ್ಲ. ಆದ್ರೆ ಮೊನ್ನೆ ದಿನ ಸದನದಲ್ಲಿ ಸುನಿಲ್ ಕುಮಾರ್ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಈ ರೀತಿಯಾದಂತ ಸುದ್ದಿ ಬರ್ತಾ ಇದೆ, ದಯವಿಟ್ಟು ಇದ್ರ ಬಗ್ಗೆ ತನಿಖೆ ನಡಿಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಮೊನ್ನೆ ಬರ್ತದಂತ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ತುಮಕೂರು ಭಾಗದ ಓರ್ವ ಮಂತ್ರಿಯನ್ನ ಈ ಒಂದು ಜಾಲದಲ್ಲಿ ಕೆಡುವ ಪ್ರಯತ್ನ ನಡೆದಿದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಅಂದ್ರೆ ತುಮಕೂರು ಭಾಗ ಅಂತ ಹೇಳಿದ್ರೆ, ತುಮಕೂರಿನಲ್ಲಿ ಸದ್ಯಕ್ಕೆ ಇರುವಂತಹ ಮಂತ್ರಿಗಳು ಯಾರು ಅಂತ ಹೇಳಿದ್ರೆ, ಒಂದು ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ, ನಂತರ KN ರಾಜಣ್ಣ ಅವರಿದ್ದಾರೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಯಾರೋ ಇರಬಹುದು ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಇನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಸದನದಲ್ಲಿ ನಿಂತ್ಕೊಂಡು ಹೇಳಿದ್ರು, KN ರಾಜಣ್ಣ ಅವ್ರನ್ನ ಈ ರೀತಿಯಾಗಿ ಮಧುಜಾಲದ ಕೆಡ್ಡದಲ್ಲಿ ಕೆಡುವ ಪ್ರಯತ್ನ ನಡೆದಿದೆ, 2 ಬಾರಿ ಪ್ರಯತ್ನ ನಡೆದಿದೆ, 2 ಬಾರಿ ಅವರು ವಿಫಲರಾಗಿದ್ದಾರೆ ಅಂತ ಹೇಳ್ಕೊಂಡು ಹೇಳಿಕೆಯನ್ನ ಕೊಟ್ಟರು. ಇದಾದ ಮೇಲೆ ನೇರವಾಗಿ KN ರಾಜಣ್ಣ ಅವರು ಸದನದಲ್ಲಿ ನಿಂತ್ಕೊಂಡು ನೇರವಾಗಿ ಹೇಳಿಬಿಟ್ರು, ಹೌದು, ನನ್ನ ಮೇಲೆ 2 ಬಾರಿ ಈ ಪ್ರಯತ್ನ ನಡೆದಿದೆ, 2 ಬಾರಿ ಅವರು ವಿಫಲರಾಗಿದ್ದಾರೆ. ಅದು ಕೂಡ ನಡೆದಿರೋದು ಬೆಂಗಳೂರಿನ ನನ್ನ ಮನೆಯಲ್ಲೇ ನಡೆದಿರೋದು. ಅಂದ್ರೆ ಅವರಿಗೆ ಸರ್ಕಾರದಿಂದ ಅಲಾಟ್ ಆಗಿರುವಂತ ಮನೆಯಲ್ಲೇ ನಡೆದಿರುವಂತಹದ್ದು. ನನಗೆ ಕೊನೆ ಕ್ಷಣದಲ್ಲಿ ಗೊತ್ತಾದ ತಕ್ಷಣ ನಾನು ಏನ್ ಬೇಕೋ ಆ ಒಂದು ಕೆಲಸವನ್ನ ಮಾಡಿದ್ದೇನೆ ಅಂತೇಳಿ ಹೇಳಿದ್ರು. ಅದಲ್ಲದೆ ಇನ್ನೊಂದು ಮಾತನ್ನ ಹೇಳಿದ್ರು, ಇದರಲ್ಲಿ ಯಾವುದೇ ರೀತಿಯಾದಂತ ನಾಚಿಕೆ ಮಾನ ಮರ್ಯಾದೆ ಅಂತ ನಾನೇನು ಅಂಜೋದಿಲ್ಲ, ಯಾಕಂದ್ರೆ ನಾನೇನು ಶ್ರೀರಾಮಚಂದ್ರನಲ್ಲ ಅಂತ ಹೇಳ್ಕೊಂಡು ಕೂಡ ಒಂದು ಅಡಿಷನಲ್ ಆಗಿ ಒಂದು ಸೆಂಟೆನ್ಸ್ ನ ಕೂಡ ಅವ್ರು ಸೇರಿಸಿದ್ರು. ಅದೇ ರೀತಿಯಲ್ಲಿ ಮುಂದುವರೆದವರು ಇನ್ನೊಂದು ಮಾತನ್ನ ಕೂಡ ಹೇಳಿದ್ರು, ಇದು ಕೇವಲ 3 ಜನರಿಗೆ ಮಾತ್ರ ಸೀಮಿತವಾಗಿಲ್ಲ, ಅದಕ್ಕೆ ಬದಲಾಗಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲ ಸೇರಿ 48 ಜನರ ಮೇಲೆ ಈ ರೀತಿಯಾದಂತಹ ಪ್ರಯತ್ನ ನಡೆದಿದೆ. ಈಗಾಗಲೇ ಆ ಸಿಡಿಗಳು ಅಥವಾ ಪೆನ್ ಡ್ರೈವ್ ನ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತೇಳಿ ಕೂಡ ಹೇಳಿದ್ರು. ಯಾವಾಗ ಈ ರೀತಿಯಾಗಿ ಹೇಳಿದ್ರು ಆಗ ಸದನದಲ್ಲಿ ಉಳಿದವರು ಕೂಡ ಅವರಿಗೆ ದನಿಗೂಡಿಸಿದ್ರು. ಈ ರೀತಿಯಾಗಿ ನಡೀತಾ ಇದೆ, ಸಾರ್ವಜನಿಕ ಜೀವನದಲ್ಲಿ ನಾವಿದ್ದೇವೆ, ನಮ್ಮನ್ನ ಈ ರೀತಿಯಾಗಿ ಈ ಮಧುಜಾಲದ ಮುಖಾಂತರ ನಮ್ಮನ್ನ ಹಡಿಯುವಂತ ಪ್ರಯತ್ನ ಅಥವಾ ನಮ್ಮ ರಾಜಕೀಯ ಜೀವನವನ್ನ ಕೊನೆಗೊಳಿಸುವಂತ ಪ್ರಯತ್ನ ನಡೀತದಲ್ಲ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಆಗ್ಲೇಬೇಕು ಅಂತ ಆಗ್ರಹ ಕೂಡ ಮಾಡಿದ್ರು. ಅದೇ ರೀತಿಯಲ್ಲಿ ರಾಜಣ್ಣ ಅವರು ಕೂಡ ಹೇಳಿದ್ರು, ಇದು ಮಾಡಿರೋರು ಬೇರೆ ಯಾರು ಅಲ್ಲ, ನಮ್ಮ ಪಕ್ಷದಲ್ಲೇ ಇರುವಂತಹ ಅಥವಾ ನಮ್ಮ ಸಂಪುಟದಲ್ಲೇ ಇರುವಂತಹ ಓರ್ವ ಪ್ರಭಾವಿ ಮಂತ್ರಿ ಮಾಡಿಸಿರುವಂತಹ ಕೆಲಸ ಅಂತೇಳಿ ಹೇಳಿದ್ರು. ಹಾಗಾದ್ರೆ ಯಾರು ಈ ಪ್ರಭಾವಿ ಮಂತ್ರಿ, ಇದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗಿ ಬರ್ತದೆ. ಈ ಹಿಂದೆ ಕೂಡ ನಡೆದಿತ್ತು, ನಿಮ್ಗೆ ಗೊತ್ತಿದೆ, ಕೆಲ ವರ್ಷಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಇದೇ ರೀತಿಯಾದಂತಹ ಒಂದು ಆಪಾದನೆ ಬಂದಿತ್ತು. ನೀವು ವಿಡಿಯೋಗಳನ್ನೆಲ್ಲ ನೋಡಿರ್ತೀರ, ಯಾಕಂದ್ರೆ ತಿಂಗಳುಗಟ್ಟಲೆ ಟಿವಿಗಳಲ್ಲಿ ಪ್ರತಿದಿನ ಇದೇ ಡಿಸ್ಕಷನ್ ನಡೀತಾ ಇತ್ತು, ನಿಮ್ಗೆ ಗೊತ್ತಿದೆ ವಿಷಯ. ಕೊನೆಗೆ ಅದರಲ್ಲಿ ಕೂಡ ಕೆಲವ್ರ ಹೆಸರನ್ನ ಕೂಡ ಹೇಳಿದ್ರು, ಇಂಥವರೇ ಮಾಡಿಸಿದ್ದಾರೆ ಅಂತ ಕೊಂಡು ರಮೇಶ್ ಜಾರಕಿಹೊಳಿ ಅವರು ಕೂಡ ನೇರವಾಗಿ ಹೇಳಿದ್ರು. ಆದ್ರೆ ಅದನ್ನ ಅವರೆಲ್ಲರೂ ನಿರಾಕರಿಸಿದ್ರು. ಆ ಸಂದರ್ಭದಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಾತನ್ನ ಕೂಡ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ 2 ಕಡೆ
ಈ ರೀತಿಯಾದಂಥ CD ಫ್ಯಾಕ್ಟರಿಗಳಿದೆ ಅಂತೇಳಿ ಹೇಳಿದರು. ಒಂದು ಬೆಂಗಳೂರಿನಲ್ಲಿ, ಇನ್ನೊಂದು ಬೆಳಗಾಂನಲ್ಲಿದೆ ಅಂತೇಳಿ ಹೇಳಿದರು. ಬೆಂಗಳೂರಿನಲ್ಲಿ ಯಾರು ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ, ಅದೇ ರೀತಿಯಲ್ಲಿ ಬೆಳಗಾಂನಲ್ಲಿ ಯಾರು ನಡೆಸ್ತಾ ಇದ್ದಾರೋ ಅದನ್ನು ಅವ್ರು ಬಾಯ್ಬಿಟ್ಟು ಹೇಳಿಲ್ಲ. ಆದರೆ ಇದೊಂದು ಬಹುದೊಡ್ಡದಾದಂಥ ಜಾಲ. ಈ ಜಾಲದ ಮುಖಾಂತರ ಹಲವಾರು IAS ಆಫೀಸರ್ಸ್ ಇರ್ಬೋದು ಅಥವಾ ಗೌರ್ಮೆಂಟ್ನಲ್ಲಿರುವಂತಹ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು, ಅದೇ ರೀತಿಯಲ್ಲಿ ಹಲವಾರು ರಾಜಕಾರಣಿಗಳು, ಕಾಂಟ್ರಾಕ್ಟರ್ಸ್, ಬಿಸ್ನೆಸ್ ಮೆನ್ ಇರ್ತಾರ ಬಹಳಷ್ಟು ಜನರನ್ನ ಈ ರೀತಿಯಾಗಿ ಅವರ CDಗಳು ಅಥವಾ ಪೆನ್ ಡ್ರೈವ್ಗಳನ್ನ ಮಾಡಿಕೊಂಡು ಅವ್ರನ್ನ ಹೆದರಿಸಿ ಅವರಿಂದ ವಸೂಲಿ ಮಾಡುವಂಥ ಕೆಲಸ ನಡೀತಾ ಇದೆ. ಅದೇ ರೀತಿಯಲ್ಲಿ ಅವರಿಂದ ತಮಗೆ ಬೇಕಾದ ರೀತಿಯಾದಂಥ ಕೆಲಸಗಳನ್ನ ಕೂಡ ಮಾಡ್ಕೊಳ್ಳಿಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ ಅಂತಕೊಂಡು ಹೇಳಿದರು. ಹಾಗಾದ್ರೆ ಇದ್ರ ಹಿಂದಿರುವಂಥ ರೂವಾರಿ ಯಾರು? ಇದು ಮಾತ್ರ ಹೊರಗೆ ಬರಬೇಕಾದಂತಹ ವಿಷಯ. ಅದೇ ರೀತಿಯಲ್ಲಿ ಮುಂದುವರೆದು KN ರಾಜಣ್ಣ ಅವರು ಇನ್ನೊಂದು ಮಾತನ್ನ ಹೇಳಿದ್ರು. ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದಕ್ಕೆ ಬದಲಾಗಿ ಕೇಂದ್ರದ ಸಚಿವರು ಕೂಡ ಈ ಜಾಲದಲ್ಲಿ ಸಿಲುಕಿದ್ದಾರೆ. MP ಗಳಿರ್ಬೋದು ಅಥವಾ ಬೇರೆ ಬೇರೆ ಜನರನ್ನ ಈ ಜಾಲದಲ್ಲಿ ಸಿಲುಕಿಸಿಕೊಂಡು ಅವ್ರಿಗೆ ಬೇಕಾದ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ರು. ಅಂದ್ರೆ ಇದು ನೇಷನ್ ವೈಡ್ ನಡೀತಾ ಇರುವಂತಹ ಒಂದು ಬಹುದೊಡ್ಡ ಜಾಲ. ಇದನ್ನ ಭೇದಿಸಲೇಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಜೀವನದಲ್ಲಿರುವಂತಹ ನಮ್ಮಂತವ್ರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗ್ತದೆ. ಈ ಹಿಂದೆ ನೀವು ನೋಡಿದ್ದೀರಾ, ದೇವೇಗೌಡರ ಕುಟುಂಬದವ್ರನ್ನ ಯಾವ ರೀತಿಯಾಗಿ ಈ ಒಂದು ವಿಷಯವನ್ನ ಇಟ್ಕೊಂಡು ರಾಜಕೀಯವಾಗಿ ಅವ್ರನ್ನ ಮುಗಿಸುವಂತ ಪ್ರಯತ್ನ ನಡೆದಿದೆ. ಇದು ನಿಮ್ಗೆ ಗೊತ್ತಿದೆ. ಅವ್ರು ನಮ್ಮ ವಿರೋಧ ಪಕ್ಷದಲ್ಲಿ ಇರಬಹುದು, ಆದ್ರೆ ಈ ರೀತಿಯಾಗಿ ಯಾರದ್ದೇ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜ್ ಹಾಕಬಾರ್ದು, ಇದು ಅಕ್ಷಮ್ಯ ಅಂತ ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿ ಮುನಿರತ್ನ ಅವರು ಕೂಡ ನಿಂತ್ಕೊಂಡು ಬಹಳ ರೋಷಾವೇಶದಿಂದ ಅವರು ಮಾತಾಡಿದ್ರು. ಅಂದ್ರೆ ಅವರಿಗೆ ಏನಾಗಿದೆ, ಅವ್ರು ಕೂಡ ಹೇಳಿದ್ರು, ನನ್ನನ್ನ ಕೂಡ ಈ ಒಂದು ಜಾಲದಲ್ಲಿ ಸಿಲುಕಿಸುವಂತ ಪ್ರಯತ್ನ ನಡೆದಿದೆ, ಇದರಿಂದಾಗಿ ನಾನು ಜೈಲುವಾಸವನ್ನು ಕೂಡ ಅನುಭವಿಸಿ ಹೊರಗಡೆ ಬಂದಿದ್ದೇನೆ ಅಂತ ಕೂಡ ಹೇಳಿದ್ರು. ಮುನಿರತ್ನ ಅವರು ಈ ಹಿಂದೆನೆ ನೇರವಾಗಿ ಕೆಲವರ ಹೆಸರನ್ನು ಕೂಡ ಅವರು ಹೇಳಿದ್ದಾರೆ, ಇಂಥವರೇ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದೇನಿರಲಿ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಏನಾಗಿದೆ ಅಂದ್ರೆ ಆಡಳಿತ ಪಕ್ಷದ ಮಂತ್ರಿಗಳೇ ಈ ವಿಷಯವನ್ನ ಇಟ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸರಿಯಾದ ರೀತಿಯ ತನಿಖೆ ಆಗ್ಲೇಬೇಕು ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ವಿಷಯದ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ನಡೆಸ್ತೇವೆ, ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಇದನ್ನ ತನಿಖೆ ನಡೆಸ್ತೇವೆ ಅಂತೇಳಿ ಹೇಳಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಈ ತನಿಖೆ ನಡೀತದೆ. ಅವರೊಂದು 6 ತಿಂಗಳು 8 ತಿಂಗಳು ತಗೊಳ್ತಾರೆ, ತನಿಖೆಯನ್ನು ನಡೆಸಿ ಕೊನೆಗೊಂದು ರಿಪೋರ್ಟ್ ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳು ತಣ್ಣಗಾಗಿರ್ತದೆ. ಅವ್ರು ಕೊಟ್ಟಿರುವಂತ ರಿಪೋರ್ಟ್ ಏನಿದೆ ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಕೂತ್ಕೊಂಡ್ಬಿಡ್ತದೆ. ಅದು ಬಿಟ್ಟರೆ ಯಾರ ಹೆಸರು ಹೊರಗಡೆ ಬರಲ್ಲ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ಹಾಗೆ ಆಗ್ಬೋದು ಅನ್ಸ್ತದೆ. ಆದ್ರೆ ಇದು ನೇಷನ್ ವೈಡ್ ಆಗಿದೆ ಅಂತ ಹೇಳಿರೋದ್ರಿಂದ CBI ಎನ್ಕ್ವೈರಿ ನಡಿಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಒತ್ತಾಯ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಇದನ್ನು CBI ಎನ್ಕ್ವೈರಿ ಕೊಡ್ಲಿಕ್ಕೆ ಸರ್ಕಾರ ತಯಾರಿದೆಯಾ ಇಲ್ವಾ ನೋಡ್ಬೇಕು. ಯಾಕಂದ್ರೆ ಇದರಲ್ಲಿ ಕೂಡ ಅಷ್ಟೇ ಸರ್ಕಾರ ಕೆಲವರ ಹಿತವನ್ನ ಕಾಪಾಡಬೇಕಾಗಿ ಬರ್ತದೆ. ಈಗಾಗಲೇ ಎಲ್ಲರೂ ಹೇಳ್ತಾ ಇರೋ ರೀತಿಯಲ್ಲಿ ಓರ್ವ ಪ್ರಭಾವಿ ಮಂತ್ರಿ ಈ ಜಾಲದ ಹಿಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರಲ್ಲ, ಹಾಗಾಗಿ ಆ ಪ್ರಭಾವಿಯನ್ನ ರಕ್ಷಿಸುವಂತ ಕೆಲಸ ಕೂಡ ನಡೀಬಹುದು. ಯಾಕಂದ್ರೆ ಪ್ರಭಾವಿ ಅಂತ ಹೇಳಿದ ಮೇಲೆ ಆತನಿಗೆ ಹೈಕಮಾಂಡ್ ನಲ್ಲಿ ಕೂಡ ಅಷ್ಟೇ ಉತ್ತಮವಾದಂತಹ ಕನೆಕ್ಷನ್ ಇರ್ತದೆ. ಆದ್ರಿಂದಾಗಿ ಆತ ತನಗೆ ಏನೆಲ್ಲ ಬೇಕೋ ಆ ರೀತಿಯಾಗಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಅದೇನೇ ಇರಲಿ, ಈ ರೀತಿಯಾದಂತಹ ಲಜ್ಜೆಗೆಟ್ಟಂತಹ ಪ್ರಯತ್ನಗಳನ್ನ ಮಾಡ್ತಾರಲ್ಲ, ಇದರಿಂದಾಗಿ ಬೇರೆಯವರ ತೇಜೋವಧಕರು ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಮಕರಂದ ಜಾಲದಲ್ಲಿ ಹಲವರನ್ನ ಸಿಲುಕಿಸಿ ಅವರಿಗೆ ತಮಗೆ ಬೇಕಾದಂತಹ ಕೆಲಸವನ್ನ ಮಾಡಿಸ್ಕೊಳ್ಳೋದು ಅಥವಾ ತಮ್ಮ ಎದುರುಗಾಳಿಗಳನ್ನ ಹಣಿಯುವಂತ ಕೆಲಸ ಮಾಡ್ತಾರಲ್ಲ, ಇದು ಖಂಡಿತವಾಗಿ ಅಕ್ಷಮ್ಯ. ಏನಿದ್ರು ಕೂಡ ನೇರವಾಗಿ ಹೋರಾಟ ಮಾಡಬೇಕು. ರಾಜಕೀಯದಲ್ಲಿ ಅವ್ರನ್ನ ರಾಜಕೀಯವಾಗಿಯೇ ಎದುರಿಸಬೇಕೇ ಹೊರತು ಈ ರೀತಿಯಾದಂತಹ ಶಾರ್ಟ್ ಕಟ್ ಉಪಯೋಗಿಸ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ಅಥವಾ ನಾನು ಬೇರೆ ಏನೋ ಆಗಬೇಕು ಈ ರೀತಿಯಾದಂತಹ ಯೋಚನೆಯನ್ನು ಇಟ್ಕೊಂಡು ಇದನ್ನೆಲ್ಲ ಮಾಡೋದು ಖಂಡಿತವಾಗಿ ಅಕ್ಷಮ್ಯ ಅಪರಾಧ. ಅದೇನೇ ಇರಲಿ, ಸರಿಯಾದ ರೀತಿಯಲ್ಲಿ ತನಿಖೆ ನಡೆದು ಇದ್ರ ಹಿಂದಿರುವಂತಹ ಮುಖ್ಯ ವ್ಯಕ್ತಿ ಯಾರು, ಆತನನ್ನು ಮತ್ತು ಆತನ ಜಾಲ, ಇದರಲ್ಲಿ ಕೆಲವರು ಇನ್ವಾಲ್ವ್ ಆಗಿರ್ತಾರಲ್ಲ, ಇವರೆಲ್ಲರನ್ನು ಹಿಡಿದು ಒಳಗಡೆ ಹಾಕಿಸ್ಬೇಕು. ಅದೇ ರೀತಿಯಲ್ಲಿ ಅವರಿಗೆ ಸರಿಯಾದಂತಹ ಶಿಕ್ಷೆ ಕೂಡ ಸಿಗುವ ರೀತಿಯಲ್ಲಿ ನೋಡ್ಕೋಬೇಕು. ಆತ ಎಷ್ಟೇ ಪ್ರತಿಷ್ಠಿತ ವ್ಯಕ್ತಿ ಆಗಲಿ, ಪ್ರಭಾವಿ ಆಗಿರಲಿ, ಈ ಕೆಲಸವನ್ನ ಸರ್ಕಾರ ಮಾಡಬೇಕಾದಂತ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ಇವರು ನಾಳೆಗೆ ಯಾರು ಮಾಡಿಸಿರ್ತಾರಲ್ಲ, ರೂವಾರಿ ಇರ್ತಾರಲ್ಲ, ಆತನೇ ಈ ಜಾಲದಲ್ಲಿ ಸಿಲುಕುವಂತ ಸಮಸ್ಯೆ ಇದ್ದೇ ಇರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ ಜೊತೆ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.